ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ತುಂಬ ಜನ ನ್ಯೂ ಕಮರ್ಸ್ ಇದ್ದಾರೆ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ನ್ಯೂ ಕಮರ್ಸ್ ಬಟ್ ಎಕ್ಸ್ಪೀರಿಯನ್ಸ್ ನಾನು ಜಗಪತಿ ಬಾಬು ಸರಿಂದ ನಾನು ಥ್ಯಾಂಕ್ ಮಾಡೋಕ್ಕೆ ಶುರು ಮಾಡಬೇಕು. ಅವ್ರು ತುಂಬ ಪ್ರೀತಿಯಿಂದ ಬಂದು ಕೆಲಸ ಮಾಡಿಕೊಟ್ರು. ಕಿಶೋರ್ ಸರ್, ಭರಣಾ ಸರ್, ಇವರೆಲ್ಲರೂ ತುಂಬ ಬ್ಯುಸಿ ಇದ್ರು. ಕತೆಗೋಸ್ಕರ ಏನು ನಂಬರ್ ಆಫ್ ಡೇಸ್ ಏನು, ಇದಕ್ಕೇನು ಪೇಮೆಂಟ್, ಅದು ಯಾವುದೂ ಮಾತಾಡದೆ ಸಿನಿಮಾನ ಬಂದು ಮಾಡಿಕೊಟ್ರು. ಬಟ್ ಅದಕ್ಕಿಂತ ತುಂಬ ಎಕ್ಸೈಟೆಡ್ ಆಗಿ ಈ ಸಿನಿಮಾನ ಕೆಲಸ ಮಾಡಿಕೊಟ್ಟಂಥವ್ರು ಹಲವಾರು ಜನ. ಇದರಲ್ಲಿ ರಾಕೇಶ್ ಮಯ್ಯ ಅವ್ರು ಬಂದು ಅವ್ರು ಇರ್ಬೋದು, ಅಥವಾ ಒಂದು ಗ್ಯಾಂಗ್ ಥರದ್ದು ಒಂದು ನಮ್ಮ ಆನಂದ ಇರ್ಬೋದು, ಗೌತಮ್ ಸರ್, ಸೋಮು, ಈ ಥರದ್ದೆಲ್ಲ ಒಂದು ಇಡೀ ಟೀಮು ತಮಿಳ್ ಆ್ಯಕ್ಟರ್ಸ್ ಒಂದಷ್ಟು ಜನ. ಯಾಕಂದರೆ ಅಥೆಂಟಿಕ್ ತಮಿಳ್ ಬೇಕೇ ಬೇಕು ಇದರಲ್ಲಿ. ಇಲ್ಲಾಂದರೆ ಕನ್ನಡ ಮಾತಾಡ್ಸೋದು ಈಸಿ ಆಗುತ್ತೆ. ಒಂದು ಓಪನಿಂಗ್ ಒಂದು ಕಾರ್ಡ್ ಹಾಕ್ಬಿಟ್ಟು ಈ ಪಾತ್ರಗಳೆಲ್ಲನೂ ನಮ್ಮ ಅನುಕೂಲಕ್ಕೋಸ್ಕರ ಕನ್ನಡ ಮಾತಾಡ್ತಾರೆ ಅಂತ ಹಾಕ್ಬೋದು. ಬಟ್ ಆ ಅಥೆಂಟಿಕೇಶನ್ ಮಿಸ್ ಆಗುತ್ತೆ. ಬೇಡ ಪುನಿ, ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಇಟ್ಕೊಳ್ಳೋಣ. ಆ ಬಾರ್ಡರ್ ಲೈನ್ ಡಿಫ್ರೆನ್ಸಿಯೇಷನ್ ಗೊತ್ತಾಗಬೇಕು ಅಂದರೆ ಅದು ಹೇಳ್ಸಿದ್ರೆ ನಮ್ಮ ಜನ ಇವತ್ತೆಲ್ಲ ಅರ್ಥ ಮಾಡ್ಕೋತಾರೆ, ಕ್ಯಾಪ್ಷನ್ಸ್ ಇದೆ ಎಲ್ಲನೂ ಅಂತ ಅಂದ್ಬಿಟ್ಟು ನಾವು ಒಂದು ಡಿಸಿಷನ್ ತೊಗೊಂಡ್ವಿ. ಸೊ ಒಂದಷ್ಟು ಜನ ಅದ್ಭುತವಾದಂಥ ಕಲಾವಿದರು ತಮಿಳಿಂದ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆದಂಥ ಒಂದು ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ. ಆ್ಯಂಡ್ ಐ ಶುಡ್ ಆಲ್ಸೋ ಥ್ಯಾಂಕ್ ಇದರಲ್ಲಿ ರೆಗ್ಯುಲರ್ ಒಂದಷ್ಟು ಹಿಟ್ ಸಿನಿಮಾಸ್ ಎಲ್ಲದಕ್ಕೂ ಮಧು ದೈತಾಟ ಅವರು ಸಬ್ ಟೈಟಲ್ಸ್ ಮಾಡಿದ್ದಾರೆ. ಬಟ್ ಇದಕ್ಕೆ ತುಂಬ ಚಾಲೆಂಜಿಂಗ್ ಏನಿತ್ತು ಅಂತಂದರೆ ಕನ್ನಡದು ಇಂಗ್ಲೀಷು ಮಾಡಬೇಕು, ತಮಿಳ್ದು ಕನ್ನಡನೂ ಮಾಡಬೇಕು, ತೆಲುಗುದು ಕನ್ನಡ ಮಾಡಬೇಕು, ಮತ್ತು ಅದನ್ನ ಇಂಗ್ಲೀಷ್ ಮಾಡಬೇಕು. ಈ ಥರ ತುಂಬ ಕಾಂಪ್ಲಿಕೇಶನ್ ಇದ್ದಂಥದ್ದು ಒಂದು ಸಿನಾರಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಧು ಫಾರ್ ಡೂಯಿಂಗ್. ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಅದು ಹೆಂಗೆ ಮಾಡಬೇಕು, ಕನ್ನಡ ಎಲ್ಲಿ ಬರುತ್ತೆ, ಇಂಗ್ಲೀಷ್ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಎಲ್ಲನೂ. ಸೊ ಆ ಥರದ್ದು ಒಂದು ಮಾಡಿಕೊಟ್ರು. ಆ್ಯಂಡ್ ಜಡೇಶ್, ಥ್ಯಾಂಕ್ ಯು. ನೀವು ಯು ಬೀನ್ ಸಪೋರ್ಟ್ ಫಸ್ಟಿಂದನೂ. ಜಗದೀಶ್ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದಿದ್ರೆ ಅಂತಂದ್ರು. ಬಟ್ ಈಸ್ ಹ್ಯಾಪಿ ಅನ್ನೋದೊಂದು ಒಂದು ಖುಷಿ ಇದೆ ನಮಗೆ ಅನ್ನೋದಿದೆ. ಬಿಕಾಸ್ ಅದೊಂದು ಪ್ರೀತಿ ಅವ್ರಿಗೆ ನಮ್ಮ ಬ್ಯಾನರ್ನ ಅವ್ರ ಬ್ಯಾನರ್ ಅಂತ ಫೀಲ್ ಮಾಡ್ತಾರೆ ಜಡೇಶ್. ಆ್ಯಂಡ್ ಇನ್ನು ನವರಸನ್, ಥ್ಯಾಂಕ್ ಯು. ಎಲ್ಲ ಈವೆಂಟ್ಸ್ಗೂ ಯು ಬೀನ್ ಸ್ಟ್ರೆಂತ್ ನಮಗೆ. PR ಹರೀಶ್ ಆಗಿರ್ಬೋದು, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಮೇನ್ ಟೆಕ್ನಿಷಿಯನ್ಸು KM ಪ್ರಕಾಶ್. ಯಾಕಂದ್ರೆ ನೀವು ನೋಡ್ದಂಗೆ ಒಂದು ಏಳು ಟ್ರ್ಯಾಕ್ ಓಡ್ತಾ ಇತ್ತು ಸಿನಿಮಾದಲ್ಲಿ. ಆ 7 ಟ್ರ್ಯಾಕನ್ನು ಕನ್ಫ್ಯೂಸ್ ಆಗ್ದಂಗೆ ಕನ್ವಿನ್ಸ್ ಮಾಡಬೇಕು. ಸೊ ತುಂಬ ದೊಡ್ಡ ಚಾಲೆಂಜ್ ಪ್ರಕಾಶ್ ಅವ್ರ ಕೈಲಿತ್ತು. ಅದನ್ನು ತುಂಬ ಎಫಿಷಿಯೆಂಟಾಗಿ ನಾನು ಎಲ್ಲ ಸಿನಿಮಾ ಇವತ್ತಿನವರೆಗೂ ಹೇಳಿದ್ದೀನಿ. DOPಗಳು ಚೇಂಜ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳು ಚೇಂಜ್ ಆಗಿರ್ಬೋದು, ಆ್ಯಕ್ಟರ್ಸ್ ಚೇಂಜ್ ಆಗಿರ್ಬೋದು, ಡೈರೆಕ್ಟರ್ ನಾನು ಆಗಿಲ್ಲದೆ ಇರ್ಬೋದು. ಚೇಂಜ್ ಆಗಿದ್ರೆ ಒಂದೇ ಒಂದು ಪರ್ಸನ್ ಅಂತಂದರೆ ಅದು KM ಪ್ರಕಾಶ್, ಎಡಿಟರು ಎಲ್ಲ ಫಿಲಮಲ್ಲಿಂದನೂ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಕಾಶ್ ಸರ್. ಆ್ಯಂಡ್ ಈ ಸಿನಿಮಾದ ಹೀರೋ ರಾಣಾ ಅಲ್ಲ, ಅದ್ವೈತ್ ಗುರುಮೂರ್ತಿ. ಹೀಸ್ ಬೀನ್ ದ ರಿಯಲ್ ಹೀರೋ ಫಾರ್ ದಿಸ್ ಫಿಲಮ್. ಯಾಕಂತಂದರೆ ಆ ವಿಜುವಲ್ಸ್ ಇವತ್ತು ಎಲ್ಲರೂ ಮಾತಾಡ್ತಾರೆ, ಪ್ರತಿಯೊಬ್ಬರು ಅದ್ರ ಬಗ್ಗೆ ನೋಟ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಅಂತಂದರೆ ಈ ಸಿನಿಮಾ ನಮಗೆ ಜಗದೀಶ್ ಸರ್ ಒಂದ್ಸತಿ ಕೇಳಿದ್ರು, ಸರ್ ಫುಲ್ ನೈಟ್ ಅಂತ ಅಂತೀರಾ ಸರ್, ಕತ್ಲು ತೋರಿಸ್ಬಿಡ್ತೀರಾ ಸರ್, ನಮ್ಮ ಥಿಯೇಟ್ರ್ಗಳಲ್ಲಿ ಕಾಣಿಸೋದೇ ಇಲ್ಲ ಸರ್ ಫಿಲಮು ಅಂತ ಒಂದ್ಸತಿ ಹೇಳಿದ್ರೆ ನಾನು, ಸರ್ ಇಲ್ಲ ಸರ್ ತುಂಬ ಚೆನ್ನಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅಂತ ನಂಬಿದ್ದು ಅದ್ವೈತ್ ಅವ್ರನ್ನ. ಸೊ ಇಟ್ ಈಸ್ ನಾಟ್ ಅಬೌಟ್ ನಾವೇನು ಒದಗಿಸ್ಕೊಡ್ತೀವಿ ಅಂತೆಲ್ಲ, ಒದಗಿಸಿ ಕೊಟ್ಟಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಎಷ್ಟು ಬಳಸ್ಕೊತಾರೆ, ಅದನ್ನು ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಅದ್ವೈತ್ ಆ್ಯಂಡ್ ಯುವರ್ ಹೋಲ್ ಟೀಮ್ ಫಾರ್ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ಆ್ಯಂಡ್ ಇನ್ನೊಂದು ವ್ಯಕ್ತಿ ನಾನು ಥ್ಯಾಂಕ್ ಮಾಡಲೇಬೇಕು ಈ ಟೈಮಲ್ಲಿ. ದೋ ಅದ್ವೈತ್ ಇಸ್ ದ DOP ಆಫ್ ದ ಸಿನಿಮಾ. ನನ್ನ ಫ್ರೆಂಡ್ ಬಂದಿಲ್ಲ ಅವತ್ತಿಲ್ಲ, ಬಟ್ ಸುಧಾಕರ್ ಯಸರಾಜ್. ಬಂದಿದೆಯಣ್ಣ? ಓಕೆ, ಸುಧಾಕರ್ DOP. ಸಿನಿಮಾ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಟೈಮಿಂದನೂ ಜೊತೆ ಕೂತ್ಕೊಂಡು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಕೊಂಡು, ನಾವು ಅದ್ವೈತ್ ಬಂದಾಗ ಅದ್ವೈತ್ ಈ ಥರದೊಂದು ಸ್ಕೀಮು, ಈ ಥರದೊಂದು ಪ್ಯಾಟರ್ನ್ ಇದೆಲ್ಲ ಅಂತ, ಅದ್ವೈತ್ ತರುಣ್ ಫುಲ್ಲು ಎಕ್ಸ್ಪೀರಿಯನ್ಸ್, ಇಷ್ಟು ಸಿನಿಮಾ ಎಲ್ಲ ಮಾಡಿ ಹೇಳ್ತೀರಂತ. ಏನಿಲ್ಲ ಸರ್, ಎಲ್ಲ ಅವ್ನ ನಂತರ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಸುಧಾಕರ್ ಹೇಳಿದ್ದ ನಮಗೆ. ಸೊ ಆ ಥರ ಇತ್ತು. ಆ್ಯಂಡ್ ಅವ್ನು ಕೂಡ ಅದೊಂದು ಆ್ಯಸ್ ಅ ಟೀಮ್ ಆಗಿ ಸಪೋರ್ಟ್ ಮಾಡ್ತಾನೆ. ಸುಧಾಕರ್, ಥ್ಯಾಂಕ್ ಯು. ಆಲ್ಸೋ ಇನ್ನೊಂದು ನನ್ನ ಫ್ರೆಂಡ್ ಕಿರಣ್ ಜಿಮ್ಮಿ ಬಂದಿರಾ? ಇಲ್ಲ. ಸೊ ಅವರೊಂದು ದೋ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಟೆಕ್ನಿಕಲ್ ಟೀಮ್, ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮೀ. ನನಗೆ ಫೋನ್ ಮಾಡಲ್ಲ, ನನ್ನ ಟೀಮಲ್ಲಿ ಅವನ ಹತ್ರ ಫೋನ್ ಮಾಡಿಲ್ಲ, ಕೆಲಸಗಳು ಮಾಡಿಸ್ಕೊತಾರೆ ಆ ಥರದವರು. ಆ್ಯಂಡ್ ಕಮಿಂಗ್ ಟು ದ ಮೇನ್ ಆ್ಯಕ್ಟರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ, ಇವತ್ತು ಇಡೀ ಥಿಯೇಟ್ರು, ಜನ, ರಿವ್ಯೂ ಎಲ್ಲನೂ ಮಾತಾಡ್ತಿದ್ದಾರೆ. ಸೊ ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ಈ ಸಿನಿಮಾದಲ್ಲಿ ಸ್ವಲ್ಪನೇ ತೋರಿಸಿರೋದು. ದೇ ಹ್ಯಾವ್ ಅ ಗ್ರೇಟ್ ಪೊಟೆನ್ಷಿಯಲ್ ಟು ಗೋ ವೆರಿ ಲಾಂಗ್ ಇನ್ ಕನ್ನಡ ಇಂಡಸ್ಟ್ರಿ. ರಾಣಾ, ನಿಮ್ಮ ಹಂಬಲ್ನೆಸ್ಸು, ನಿಮ್ಮ ಡೆಡಿಕೇಶನ್ ನಾನು ಹಿಂದೆನೂ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಅದು ಎಲ್ಲಿವರೆಗೂ ಇರುತ್ತೆ ನಿಮಗೆ ಕಾಪಾಡುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಗುಡ್ ಲಕ್. ಆ್ಯಂಡ್ ಪ್ರಿಯಾಂಕಾಗಂತೂ ನಾನು ಪ್ರೊಡ್ಯೂಸರು, ಮಹಾನಟಿ, ಜಡ್ಜ್ ಇದೆಲ್ಲ ಬಿಟ್ಟು ನಾನು ಮ್ಯಾನೇಜರ್ ಆಗ್ಬಿಟ್ಟಿದ್ದೀನಿ ಪ್ರಿಯಾಂಕಾಗೆ.
ನನಗೆ ಅದೆಷ್ಟು ಫೋನ್ ಬರುತ್ತೋ, ಅದು ಯಾರ್ಯಾರು ಫೋನ್ ಮಾಡ್ತಾರೋ, ಸರ್ ಪ್ರಿಯಾಂಕಾ ಅವ್ರ ನಂಬರ್ ಸಿಗ್ತಾ ಇಲ್ಲ ಸರ್, ನಮ್ದು ಯಾವುದೋ ಒಂದು ಪ್ರಾಜೆಕ್ಟ್ ಇದೆ ಸರ್ ಹಿಂಗೆ ಚೆನ್ನೈಯಿಂದ ಕೂಪಿಟ್ರಿಂಗೆ ಸರ್, ಅದು ಇಮಾನ್ ಸರ್ ಯಾರೋ ಫೋನ್ ಮಾಡಿ ಇಮಾನ್ ಸರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ಪ್ರಿಯಾಂಕಾ ಬೇಕು ಅಂತ ಫೋನ್ ಮಾಡ್ತಾರೆ. ನೀ ನನಗೆ ಯಾವುದು ಫಸ್ಟೇ ಅವ್ನು ಫೋನ್ ಮಾಡ್ದ, ಸರ್ ನಾನು ಪ್ರೊಡಕ್ಷನ್ ಹೆಸರು ಬೇಡ ಸರ್, ಇಟ್ಸ್ ಅ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಇನ್ ತಮಿಳ್, ಸರ್ ಮೆಸೇಜ್ ಮಾಡಿ ಸರ್ ಇಂಥ ಪ್ರೊಡಕ್ಷನ್ ಅವ್ರು ಕಳಿಸ್ತಾ ಇದ್ದೀನಿ ಅಂತ. ನನಗೆ ತಮಿಳು ಪ್ರೊಡಕ್ಷನ್ ಹೌಸ್ ಫೋನ್ ಮಾಡ್ತೀರಿ ಏನೋ ಇದೆ ಬಿಡು ಅಂತ ಅಂದ್ಬಿಟ್ಟು ಆಯ್ತು ಒಂದು ಫೋನ್ ಮಾಡಿ, ಸರ್ ಹೇಳಿ ಸರ್ ಅಂತಂದರೆ, ಅದೇ ಸರ್ ನಾವು ಪ್ರಿಯಾಂಕಾ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅವ್ರ ಅವೈಲಬಿಲಿಟೀಸ್ ಗೊತ್ತಾಗ್ತಾ ಇಲ್ಲ, ಸೊ ಇಮಾನ್ ಸರ್ ಹತ್ರ ನಿಮ್ಮ ನಂಬರ್ ತೊಗೊಂಡ್ವಿ, ನಮಗೊಂಚೂರು ಕಾಂಟ್ಯಾಕ್ಟ್ ಕೊಡ್ತೀರಾ ಅಂತ. ಹೌದಾ ಆಯ್ತು ಹೋಗಪ್ಪ ಅಂತ ಅಂದ್ಬಿಟ್ಟು ನಾನು ಅದೇನೆ ಸರಿ ಅಂತ. ಸೊ ಹಾಗೆ ಅಂದರೆ ಅಷ್ಟು ಪ್ರಾಮಿಸಿಂಗ್ ಆಗಿದ್ದಾರೆ ಅವರು ಪ್ರಿಯಾಂಕಾ ಅಂತ, ವಿಚ್ ವಿ ಆಲ್ರೆಡಿ ನ್ಯೂ. ಸೊ ಅದು ಮತ್ತೆ ಪ್ರೂವ್ ಮಾಡ್ಕೊಂಬಂದಿದ್ದಾರೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ನಡದಲ್ಲಿ ಇರಮ್ಮ ನೀನು, ಹೊರಗಡೆ ಹೋದ್ರು ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಮ್ಮ. ನಾವು ಬರೇ ಎಕ್ಸ್ಪೋರ್ಟ್ ಕಂಪ್ನಿ ಥರನಾಗಿ ಹೋಗಿದ್ದೀವಿ ಕನ್ನಡ ಚಿತ್ರರಂಗ. ಎಲ್ಲ ಇಲ್ಲಿ ತಯಾರು ಮಾಡೋದು, ಹೊರ ದೇಶಕ್ಕೆ ಕಳಿಸೋದು, ಎಲ್ಲ ಇಲ್ಲಿ ತಯಾರು ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಹಂಗೆ ಆಗೋಗಿದೆ ನಮಗೆ. ಸೊ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ, ಮಾಡಿ. ಖಂಡಿತವಾಗ್ಲೂ ಬೇರೆ ಭಾಷೆಯಲ್ಲಿ ಮಾಡೋದು ತಪ್ಪು ಅಂತ ಇಲ್ಲೇ ಇಲ್ಲ. ಬಟ್ ಎಲ್ಲರೂ ನಮ್ಮಲ್ಲಿ ಎಷ್ಟೊಂದು ಜನ ಈಗ ಸೌಂದರ್ಯ ಮ್ಯಾಮಿಂದ ಹಿಡಿದು, ಪ್ರೇಮ ಮೇಡಮಿಂದ ಹಿಡಿದು, ಮಾಲಾಶ್ರೀ ಮ್ಯಾಮ್ ಎಲ್ಲರೂ ಅದರ್ ಲ್ಯಾಂಗ್ವೇಜಸ್ ಮಾಡೋದು, ಬಟ್ ಕನ್ನಡದಲ್ಲೂ ಪ್ರಾಮಿನೆಂಟ್ ಆಗಿದ್ದರು. ಸೊ ನೀವು ನಮಗೆ ನಾಟ್ ರೀಚಬಲ್ ಆಗೋ ರೇಂಜಿಗೆ ಆಗಬೇಡಿ, ಕನ್ನಡದಲ್ಲಿ ಮಾಡಮ್ಮ, ಒಳ್ಳೇದಾಗಲಿ ನಿನಗೆ. ಆ್ಯಂಡ್ ಒಂದು ಹೀರೋ ಹೆಂಗೆ ಅದ್ವೈತ್ ಅಂತಂದರೆ ಅಷ್ಟೇ ಇಂಪಾರ್ಟೆಂಟ್. ಒಂದು ಹೀರೋಯಿನ್ ಥರ ನಮಗೆ ಮ್ಯೂಸಿಕ್ ಸಿನಿಮಾದಲ್ಲಿ. ಯಾಕೆ ಸರ್, ಐ ಆಮ್ ಟೆಲ್ಲಿಂಗ್ ಹೀರೋಯಿನ್ ನಾಟ್ ಇನ್ ಎನಿ ಅದರ್ ಸೆನ್ಸ್ ಸರ್, ಬಿಕಾಸ್ ಹೀರೋಯಿನ್ ಅಟ್ರಾಕ್ಟ್ಸ್, ಸೇಮ್ ವೈಸ್ ಮ್ಯೂಸಿಕ್ ಅಟ್ರಾಕ್ಟ್ಸ್ ಪೀಪಲ್. ಸೊ ದಟ್ ಈಸ್ ದ ರೀಸನ್. ಇನ್ನು ಶುರುನೇ ಮಾಡಿಲ್ಲ ಅವ್ರ ಬಗ್ಗೆ. ನಾನು ನೀನೇ ಕಟ್ ಹಾಂ ಪಿಕ್ಚರ್ ನೋಡಿದ್ರಾ ನೋಡಿಲ್ವಾ? ಹಾಂ, ಮತ್ತೆ ನೀವು ಪಿಕ್ಚರ್ ನೋಡಿ ಕ್ವಶನ್ ಕೇಳ್ಬೇಕು, ಯಾಕೆ ನೀವು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರಿ ಅಂತಂದರೆ ಇಟ್ ಈಸ್ ಹಂಗಂತಲ್ಲ. ಇವಾಗ ಟೆಕ್ನಿಷಿಯನ್ ಅಂತ ಬಂದರೆ ಅದು ಇಲ್ಲಿದು ಅಲ್ಲಿದು ಟೆಕ್ನಿಷಿಯನ್ಸ್ ಅಂತ ನಾನು ಯಾವತ್ತೂ ಅದು ಬೈಫರ್ಕೇಟ್ ಮಾಡಲ್ಲ. ಎನಿ ಗುಡ್ ಟೆಕ್ನಿಷಿಯನ್ಸ್ ಫ್ರಮ್ ಎನಿವೇರ್ ಹ್ಯಾಸ್ ಟು ವರ್ಕ್ ಫಾರ್ ಎವ್ರಿ ಫಿಲಮ್ ಅಂತ ನಾನು ನಂಬ್ತೀನಿ. ಸೊ ಆ ನಿಟ್ಟಿನಲ್ಲಿ ಹಿ ಈಸ್ ಅ ಲೆಜೆಂಡ್ ಇನ್ ತಮಿಳ್ನಾಡು. ನಾವು ನೋಡಿದ್ದೀನಿ, ನಾನು ಜೊತೆ ವರ್ಕ್ ಮಾಡಿದಾಗ ನನಗೂ ಗೊತ್ತಾಗಿದ್ದು. ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದ್ದಾರೆ ಅವರು, ರಜನಿ ಸರ್ ಫಿಲಮಿಂದ ಹಿಡಿದು, ಅಜಿತ್ ಸರ್ ಫಿಲಮಿಂದ ಹಿಡಿದು, ವಿಜಯ್ ಸರ್ ಫಿಲಮ್ ತನಕ ಎಲ್ಲ ಮ್ಯೂಸಿಕ್ಗಳು ಮಾಡಿದ್ದಾರೆ. ಹೊಸಬ್ರ ಫಿಲಮಲ್ಲೂ ಅಷ್ಟು ಅದ್ಭುತವಾದಂಥ ಮ್ಯೂಸಿಕ್ ಅವ್ರದ್ದು, ಯಾವುದು ಕುಮ್ಕಿ ಆಗಿರ್ಬೋದು ಅಥವಾ ಮೈನಾ ಆಗಿರ್ಬೋದು, ಈ ಥರದ್ದು ಎಷ್ಟು ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಪುನೀತ್ ಯಾವಾಗ ಸರ್ ಈ ಥರದೊಂದು ಸ್ಕ್ರಿಪ್ಟು ಈ ಇಮಾನ್ ಸರ್ ಥರದವ್ರದ್ದು ಒಂದು ಸಿನಿಮಾ ಅಂತ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತೀನಿ. ಪಾಪ ನಾನು ಯೂಶಲಾಗಿ ಅದು ಹೇಳೋಕ್ಕಾಗಲ್ಲ, ಅವ್ರ ಥರ ಹೇಳಿದ್ದೀನಿ, ಬಟ್ ಐ ಟೆಲ್ ಆನ್ ಕ್ಯಾಮ್ರಾ ಆಲ್ಸೋ. ಎಷ್ಟೊಂದು ಸತಿ ನಾವೇ ಸಿನಿಮಾಗಳು ಮಾಡ್ಬೇಕಾದ್ರೆ, ಇಲ್ಲಿ ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ರೆಫರೆನ್ಸ್ ಇಟ್ಕೊಂಡೇ ಮ್ಯೂಸಿಕ್ಗಳು ಮಾಡಿದ್ದೀವಿ ನಾವು. ಇಮಾನ್ ಸರ್ ರೆಫರೆನ್ಸ್ ಇಟ್ಕೊಂಡು ನೋಡಿ ಈ ಥರದೊಂದು ಮ್ಯೂಸಿಕ್ ಬೇಕು, ಈ ಥರದೊಂದು ಬೇಕು, ಈ ಸೀನಿಗೆ ಒಂದು ರೆಕಾರ್ಡಿಂಗ್ ಹಾಕ್ಬಿಟ್ಟು ಈ ಥರದ್ದು ಮ್ಯೂಸಿಕ್ ಬೇಕು ಅಂತ ಮಾಡಿದ್ದೀವಿ. ಸೊ ಹಂಗಿದ್ದಾಗ ಸರಿ ರೆಫರೆನ್ಸ್ ಹಾಕಿ ಅವ್ರನ್ನೇ ಕೇಳಿ ನೋಡೋಣ, ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದರೆ ನೋಡೋಣ ಅಂತ ಅಂದಿದ್ದು. ಬಟ್ ಹಿ ವಾಸ್ ಕೈಂಡ್ ಎನ್ ಆಫ್, ಅವರು ಸಿನಿಮಾನ ಒಪ್ಕೊಂಡ್ರು, ಕತೆ ಕೇಳ್ಬಿಟ್ಟು ಮಾಡ್ತೀವಿ ಅಂತಂದ್ರು. ಅವ್ರು ಇದ್ದು ಒಂದೇ ಒಂದು ಟೈಮ್ ಲೈನು, ಈ ಟೈಮ್ ಲೈನ್ ಆದರೆ ನಾನು ಅವೈಲೇಬಲ್ ಇರ್ತೀನಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ಥರ ಇತ್ತು. ನಾವು ಆ ಟೈಮ್ ಲೈನ್ ನಾವು ಸೆಟ್ ಮಾಡಿಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವತ್ತು ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿದಾಗ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸು ಅದೊಂದು ಇನ್ವಿಟೇಷನ್ ಇರುತ್ತೆ, ಬಟ್ ಥಿಯೇಟ್ರ್ನಲ್ಲಿ ಇಡೀ ಸಿನಿಮಾನ ಹಿಡಿದು ಕೂಸಿದ್ದು ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ ರೆಕಾರ್ಡಿಂಗ್ ಆಗಿರ್ಬೋದು. ಆ್ಯಂಡ್ ಉದಯ್ ಸರ್ ಅವರ ಒಂದು SFX ಮಿಕ್ಸಿಂಗ್ ಆಗಿರ್ಬೋದು. ಈ ಸಿನಿಮಾಗಳಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ SFX ಸೌಂಡ್ ಎಫೆಕ್ಟ್ಸ್. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು. ಎಲ್ಲೂ ಜನಕ್ಕೆ, ನನಗೆ ಎಲ್ಲರೂ ಕಾಮನ್ ಆಗಿ ಏನು ಹೇಳ್ತಾರೆ ಅಂತಂದರೆ, ಸರ್ ನಾವು ಒಳಗಡೆ ಇದ್ವಿ, ನಾವು ಟ್ರಾವೆಲ್ ಮಾಡ್ತೀವಿ, ನಮ್ಮ ಮುಂದೆ ನಡೀತಾ ಇದೆ ಕತೆ ಅನ್ನೋದು ಅನಿಸುತ್ತೆ ಅಂದರೆ ಅದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿ ಇತ್ತು. ಸೊ ಹಾಗಾಗಿ ಸರ್ ಥ್ಯಾಂಕ್ ಯು ಸರ್, ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಪುನಿ ಏನೊಂದು ಇಂಟ್ರೆಸ್ಟ್ ಇಟ್ಕೊಂಡು ನಂತರ ಕಾಟಿರೋದಲ್ಲಿ ಎಂಟರ್ ಆದರು. ಅಲ್ಲಿಂದ ನಾನು ಅವ್ರು ಹಾಗೇನೆ ಆ ಸಿನಿಮಾ ಮೇಲೆ ಅಷ್ಟೇ ಪ್ಯಾಷನ್ನು, ಅಷ್ಟೇ ಇಂಟ್ರೆಸ್ಟು, ಅಷ್ಟೇ ಡೆಡಿಕೇಟೆಡ್ ಆಗಿದ್ದಾರೆ. ಇವತ್ತಿನವರೆಗೂ ಆ ಸಿನಿಮಾಗೋಸ್ಕರ ಹೋರಾಟ ನಡೀತಾನೆ ಇದೆ. ಓಕೆ ನಾನು ಹಿಟ್ ಆಗೋಯ್ತು ಪಿಕ್ಚರು, ನನ್ನ ಹಿಟ್ ಡೈರೆಕ್ಟರ್ ಆಗೋದು ಇವಾಗ ಅನ್ನೋ ರಿಲ್ಯಾಕ್ಸೇಷನ್ ಇಲ್ದಂಗೆ ಇಲ್ಲಿವರೆಗೂ ಇದ್ದಾರೆ. ಎಲ್ಲಿವರೆಗೂ ಅದಿರುತ್ತೆ ಪುನಿ, ಅಲ್ಲಿವರೆಗೂ ಕಾಪಾಡುತ್ತೆ ನಿನಗೆ ಅದು. ಸೊ ಒಂದು ಅದ್ಭುತವಾದ ಪ್ರತಿಭೆ. ಏನಂತಂದರೆ ಇಲ್ಲೆಲ್ಲ ಹೇಳ್ತಾರೆ ನಮಗೆ, ತರುಣ್ ಹಿಂಗೆ ಸರ್ ಗೈಡ್ ಮಾಡೋದು ನಾನು ನಂಬೋದೇನು ಸರ್, ಸಿನಿಮಾ ಒಬ್ಬರಿಂದ ಆಗೋದೇ ಇಲ್ಲ. ನನಗೂ ಯಾರೋ ಒಬ್ರು ಗೈಡ್ ಮಾಡಿದ್ರೆ ಸಂತೋಷ. ಇವಾಗ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಜಡೇಶ್ನ ಕೂರಿಸ್ಕೊಂಡು ಡಿಸ್ಕಷನ್ ಮಾಡ್ತೀನಿ, ಜಡೇಶ್ ಹೆಂಗೆ ಮಾಡ್ಬೋದು, ಅಥವಾ KM ಪ್ರಕಾಶ್ ಕೇಳಿ ನೀವು. ಇಲ್ಲಿವರೆಗೂ ನಾವು ಮಾಡಿದಂಥ ಎಲ್ಲ ಸಿನಿಮಾನು ನಾನು ಬಿಫೋರ್ ರಿಲೀಸು
ಮಿನಿಮಮ್ 30-40 ಜನಕ್ಕಂತೂ ತೋರಿಸಿರ್ತೀನಿ ನಾನು ಪಿಕ್ಚರ್ನ. ನನಗೆ ಏನು ಅದ್ರಲ್ಲಿ ಬೇಜಾರಿಲ್ಲ. ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಡೈರೆಕ್ಟರ್ಗಳು ಇರ್ತಾರೆ, ಎಷ್ಟೊಂದು ಜನ ದೊಡ್ಡ ಡೈರೆಕ್ಟರ್ಗಳು ಇರ್ತಾರೆ, ಟೆಕ್ನಿಷಿಯನ್ಸ್, ಅವ್ರು ಸಿನಿಮಾ ಕೆಲಸನೇ ಮಾಡಿರಲ್ಲ, ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ ಯಾರೋ ಒಬ್ಬರು ಇದೇನೋ ಡೌಟ್ ಇದೆ ಅಂತಂದ್ರೂ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ, ಅದು ಹೆಂಗೆ ಮತ್ತೆ ರೆಡಿ ಮಾಡ್ಬೋದಾ ಅಂತ ಮಾಡ್ತೀವಿ. ಆ ಥರದ್ದು ಒಂದು ನಡ್ಕೊಂಬಂದಿನಿ. ಇಟ್ ಈಸ್ ಅಬೌಟ್ ದ ಟೀಮ್ ವರ್ಕ್. ಎಲ್ಲರೂ ಒಬ್ರಿಗೊಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಇಬ್ಬಿಬ್ಬರು 3 ಹಿಂದಿಲಿ ಬೇರೆ ಕಡೆ ಎಲ್ಲ ಕಡೆನೂ ದೇರ್ ಆರ್ 3 ಪ್ರೊಡಕ್ಷನ್ ಹೌಸಸ್. ಇಬ್ಬಿಬ್ಬರು 3 ಜನ ಡೈರೆಕ್ಟರ್ಗಳು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಯಾರೋ ಒಂದು ಡೈರೆಕ್ಟರ್ ಇನ್ನೊಬ್ಬ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ತಾರೆ. ಹಾಗೆಲ್ಲ ಆಗೋದ್ರಿಂದ ಮಲ್ಟಿಪಲ್ ಬ್ರೈನ್ಸ್ ವರ್ಕ್ ಆಗುತ್ತೆ. ಈಗ ಹಿಂದೆನೂ ಆಗಿರಲಿ, ನಮಗೆ ಯಾವುದೋ ಒಂದು ಕಾದಂಬರಿ ತಗೊಂಡು ನಾವು ಪಿಕ್ಚರ್ ಮಾಡ್ತಿದ್ರು ಅವಾಗೆಲ್ಲ ಅಂತಂದರೆ, ಒಂದು ಕಾದಂಬರಿ ತಗೊತಾರೆ, ಅಲ್ಲಿಂದ ಅದು ಜಿ ಉದಯಶಂಕರ್ ಸರ್ ಕೈಗೆ ಹೋಗುತ್ತೆ, ಅವ್ರು ಅದನ್ನು ತಗೊಂಡು ಅದನ್ನು ಚಿತ್ರಕಥೆ ರೆಡಿ ಮಾಡ್ತಾರೆ, ಅಲ್ಲಿಂದ ಪುಟ್ಟಣ್ಣ ಅವ್ರ ಕೈಗೆ ಬರುತ್ತೆ, ಅವ್ರ ಸಿನಿಮಾನ ಮಾಡ್ತಾರೆ. ಬರೆದವ್ರದ್ದು ಅಲ್ಲಿ ಸ್ಕ್ರೀನ್ ರೈಟರ್ದು ಇವ್ರದ್ದು 3 ಬ್ರೈನ್ ವರ್ಕ್ ಆಗಿದ್ದಕ್ಕೆ ಒಂದು ನಾಗರಾವ್ ಥರದ್ದು ಒಂದು ಅದ್ಭುತವಾದ ಒಂದು ಸಿನಿಮಾ ಸಿಗುತ್ತೆ ನಮಗೆ. ಅಂದರೆ ಎಲ್ಲಾನು ಎಫರ್ಟ್ಸ್ ಹಂಗಾಗಬೇಕು. ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ. ನಾನೊಂದು ಡೈರೆಕ್ಟ್ರು, ಏನು ಜಡೇಶ್ ಪಿಕ್ಚರ್ ನಾನು ಯಾಕೆ ಇದು ಮಾಡಬೇಕು, ಇವ್ರು ಹಂಗೆ ಖಂಡಿತ ಇಲ್ದಂಗೆ ಇವ್ರ ಪಿಕ್ಚರ್ ಅವ್ರು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಇಟ್ ಹ್ಯಾಸ್ ಟು ಬಿ ಒನ್ ಟೀಮ್ ಲೈಕ್ ದಟ್. ಯಾರು ಕ್ರೆಡಿಟ್ಸು ತೊಗೊಳಕ್ಕಾಗಲ್ಲ. ನೀವು ಎಲ್ಲ ಊಟ ಮಾಡಿದ್ರು ಮಿಗುವಷ್ಟು ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಇದೆ. ಸೊ ಖಂಡಿತವಾಗ್ಲೂ ಹಾಗೆ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಿನಿಮಾಗಳಾಗುತ್ತೆ ಅಂತ ನಂಬಿರುವಂಥನು. ಹಾಗಾಗಿ ನಾನು ಧೈರ್ಯವಾಗಿ ಯಾರೇ ಬಂದ್ರೂ ಪಾಪ ಅದೇನು ನಾವು ವರ್ಕ್ ಮಾಡೋಣ, ಜೊತೆಗೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪುನೀತ್ಗೆ ಥ್ಯಾಂಕ್ ಯು. ನಮ್ಮ ಬ್ಯಾನರ್ಗೆ ಈ ಥರದೊಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪುನೀತ್. ಆ್ಯಂಡ್ ಫೈನಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್, ಈ ಸಿನಿಮಾ ನಾನು ಓಕೆ ಆಗಿ ನನ್ನ ಕತೆ ಓಕೆ ಆದ ತಕ್ಷಣ ನಾನು ಎಲ್ಲ ಸಿನಿಮಾಗೂ ಅವ್ರಿಗೆ ಹೇಳಿಸ್ತೀನಿ ಸರ್, ಯಾಕಂದರೆ ನಾನು ಡೈರೆಕ್ಟರ್ ಆಗೋದಕ್ಕೆ ಅಥವಾ ಇವತ್ತು ಬಂದು ಪ್ರೊಡ್ಯೂಸರ್ ಆಗೋದಕ್ಕೆ ಆ ವ್ಯಕ್ತಿ ತುಂಬ ಕಾರಣ. ಅಟ್ಲಾಂಟಾ ನಾಗೇಂದ್ರ ಅವರು ಫಸ್ಟ್ ರ್ಯಾಂಬೋಗೆ ಅವ್ರು ನನ್ನನ್ನು ನಂಬಿ ಅವ್ರ ಹೊರಡೆ ಕರ್ಕೊಂಡಿದ್ದು. ಅಲ್ಲಿಂದ ಒಂದು ಜರ್ನಿ ನಾವು ಹಾಗೆ ಬಂದಿದೆ. ಸೊ ಇವತ್ತಿಗೂ ಅಷ್ಟೇ ಪ್ಯಾಷನೇಟ್ ಆಗಿದ್ದಾರೆ. ಇವತ್ತು ಅವ್ರು ಇಲ್ಲಿ ವೇದಿಕೆ ಮೇಲಿಲ್ಲ, ಒಂದೇ ಕಾರಣ ಅವರು ಚೆನ್ನೈನಲ್ಲಿದ್ದಾರೆ. ಇದನ್ನು ಆ್ಯಕ್ಚುಲಿ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು. ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಆಗ್ತಾ ಇದೆ ಇಲ್ಲಿ. ಬಟ್ ಸ್ಟಿಲ್ ಇದೊಂದು ಅವಕಾಶ ಇರೋದಕ್ಕೆ ಅದೊಂದು ಹೇಳ್ತೀವಿ. ತಮಿಳ್ ಏಳುಮಲೆನ ವೆಟ್ರಿಮಾರನ್ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ವೆಟ್ರಿಮಾರನ್ ಸರ್ ಅವ್ರ ಪ್ರೊಡಕ್ಷನಿಂದ ಅದು ಪ್ರೆಸೆಂಟ್ ನಾವು ನಾಳೆ ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಹೋಗಿದ್ದಾರೆ ಅವರು. ಸೊ ನಾಳೆಗೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ. ಅವ್ರದ್ದು ನೆಕ್ಸ್ಟ್ ವೀಕಿಗೆ ರಿಲೀಸ್ ಪ್ಲ್ಯಾನ್ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ನಾಗೇಂದ್ರ ಸರ್. ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ತುಂಬ ಅಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿರೋ ಜಗದೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರೊಬ್ಬರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಆನಂದ್ ಆಡಿಯೋ ಫಸ್ಟಿಂದನೂ ಅಷ್ಟೇ, ನಾನು ಯೋಚನೆ ಮಾಡಲ್ಲ. ಆನಂದ್ ಆಡಿಯೋ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಫಸ್ಟ್ ಆನಂದ್ ಆಡಿಯೋ ಲೋಗೋ ಹಾಕ್ಬಿಟ್ಟೆ ಶುರು ಮಾಡ್ತೀನಿ ನಾನು. ಯಾಕೆ ಅಂತಂದರೆ ಅದೇ ನಾವು ಫಸ್ಟ್ ಸಿನಿಮಾಯಿಂದ ಅವ್ರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ತೊಗೊಂಬಂದಿದ್ದು ಅವರೆಲ್ಲರೂ. ಸೊ ಅದೇ ಟೀಮ್ ಇರಬೇಕು ಅಂತ ನಂಬಿರುವಂಥ ನಾನು. ಹಾಗಾಗಿ ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಇಷ್ಟಕ್ಕೂ ಈ ಸಿನಿಮಾಗೆ ತುಂಬ ಅತಿಯಾದ ಪ್ರೀತಿ ತೋರಿಸಿದ್ದು ಮೀಡಿಯಾದವರು ಎಲ್ಲ ಕಡೆನೂ. ನನಗೆ ಸ್ಟಾರ್ಸ್ಗಳ ಬಗ್ಗೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ. ಸ್ಟಾರ್ಸ್ ಅಂದರೆ ನಮ್ಮ ಸ್ಟಾರ್ಸ್ ಅಲ್ಲ, ಈ ರಿವ್ಯೂ ಸ್ಟಾರ್ಸ್. 4 ಸ್ಟಾರ್ಸು 5 ಸ್ಟಾರ್ಸ್ ಏನು ಬರುತ್ತೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಒಂದು ಚಿಕ್ಕ ಡಿಸ್ಕಷನ್ ಇದೆ. ಇನ್ಯಾವುದೋ ಒಂದು ಸ್ಟೇಜಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ಮಾತಾಡ್ತೀನಿ ನಾನು. ಬಟ್ ಅಷ್ಟು ಪ್ರೀತಿಯಿಂದ 4 ಸ್ಟಾರ್ಸ್ ಎಲ್ಲ ಕೊಟ್ಟು ಅಪ್ರಿಷಿಯೇಟ್ ಮಾಡಿರೋದಕ್ಕೆ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್. ಥ್ಯಾಂಕ್ ಯು ಸೊ ಮಚ್. ತೆಲುಗು ಕೂಡ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾತುಕತೆ ಆಗಿದೆ. ಅದೇ ನಾನು ಏನಂದರೆ ಸೈನಿಂಗ್ ಆಗೋ ತನಕ ನಾನು ಅನೌನ್ಸ್ ಮಾಡಬಾರ್ದು ಅಂತ ಇದ್ದಿದ್ದು ಅಷ್ಟೇ. ಸೊ ಇವತ್ತು ಚೆನ್ನೈಲಿ ಇದ್ದಾರೆ ನಾಗೇಂದ್ರ ಸರ್, ನಾಳೆ ಈಸ್ ಗೋಯಿಂಗ್ ಟು ಹೈದರಾಬಾದ್. ಸೊ ಅಲ್ಲಿದ್ದು ಸೈನಿಂಗ್ ಆದ ತಕ್ಷಣ ಅದ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ದಟ್ ಇಸ್ ಆಲ್ಸೋ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಏನಾಯಿತು, ಎರಡು ಕಡೆನೂ 5th ತುಂಬ ದೊಡ್ಡ ಫಿಲಮ್ಸ್ಗಳಿತ್ತು ಅವ್ರಿಗೆ. ಮದ್ರಾಸಿ ಅಂತ ಒಂದು ಸಿನಿಮಾ ಇತ್ತು. ಆ್ಯಂಡ್ ವೆಟ್ರಿಮಾರನ್ ಸರ್ದು ಹಿಂದೆನೇ ಆಗೋಗಿತ್ತು ನಮಗೆ. ಅವ್ರು ಅವಲೇ ಓಕೆ ಮಾಡಿದ್ರು, ಅವಲೇ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಅವ್ರದ್ದೇ ಬ್ಯಾಡ್ ಗರ್ಲ್ ಅಂತ ಒಂದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ 5th ರಿಲೀಸ್ ಇತ್ತು. ಸೊ ಹಾಗಾಗಿ ಅವ್ರು ನಮ್ಗೆ 2 ವೀಕ್ಸ್ ಟೈಮ್ ಬೇಕು ನಿಮಗೆ ಅಂತ ಕೇಳಿದ್ರು. ಓಕೆ ಅಂತಂದಿದ್ವಿ. ಅವರು ಅದು ರಿಲೀಸ್ ಎಲ್ಲ ಮುಗಿಸ್ಕೊಂಡ್ರು. ಇವತ್ತು ನಾಗೇಂದ್ರ ಸರ್ ಅಲ್ಲಿ ಹೋಗಿದ್ದಾರೆ ಫಾರ್ ಸೈನಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದು ಮುಗಿಸ್ಕೊಂಡು ಹೈದರಾಬಾದ್ ಇಸ್ ಅನದರ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಅವ್ರದ್ದು ಆದ ತಕ್ಷಣ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ಹೌದು. ಅಂದರೆ ನಾವು 3 ಲ್ಯಾಂಗ್ವೇಜು ಸೈಮಲ್ಟೇನಿಯಸ್ಗೆ ರೆಡಿ ಮಾಡಿಬಿಟ್ಟಿದ್ವಿ ಫಿಲಮ್ ಟೋಟಲಿ ನಮಗೆ. ಕನ್ನಡ, ತೆಲುಗು ಆ್ಯಂಡ್ ತಮಿಳ್. ಆ್ಯಂಡ್ ಕನ್ನಡ ತಮಿಳ್ ನಿಮ್ಗೆ ನೋಡ್ದಂಗೆ ತಮಿಳ್ದೆಲ್ಲ ಆಲ್ಮೋಸ್ಟ್ ಏನು ಡೈಲಾಗ್ಸ್ ಇದೆ ಇಲ್ಲಿ ಅದೇ ಅಥೆಂಟಿಕ್ ಹಂಗೆ ಇಟ್ಕೊಂಡಿದ್ದೀವಿ ನಾವು. ಕನ್ನಡದ ಮಾತ್ರ ಡಬ್ ಆಗಿರುತ್ತೆ ನಿಮಗೆ. ಸೊ ಇಟ್ ಇಸ್ ತುಂಬ ಡಬ್ಬಿಂಗ್ ಫಿಲಮ್ ಥರನೂ ಅನ್ಸಲ್ಲ ಅದು ನಿಮಗೆ. ಅಲ್ಲಿ ಹೋದಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ಟ್ರೈಟ್ ಫಿಲಮ್ ಥರ ಕಾಣಿಸುತ್ತೆ. ಹೌದು, ಇಲ್ಲ, ಬಟ್ ಅಗೇನ್ ಲಿಟಲ್ ಕನ್ನಡ ಡಬ್ ಇರುತ್ತೆ, ಸಾರಿ ತಮಿಳ್ ಡಬ್ ಇರುತ್ತೆ ಅದರಲ್ಲಿ.
ಯಾವ್ದ್ರ ಮೇಲೆ ಎಕ್ಸ್ಪೆಕ್ಟೇಷನ್?